ಪ್ರಿಯಾಂಕ್ ಖರ್ಗೆ ಅವರು ಪ್ರಿಯಾಂಕ್ ಖರ್ಗೆಗೆ ಸರಿಯಾಗಿ ಜ್ಞಾಪಕ ಇದ್ರೆ, ಅವರು ಸ್ವಲ್ಪ ಬುದ್ಧಿ ಇದ್ರೆ ನಮ್ಮ ಕಲಬುರಗಿಯಲ್ಲಿ ಇರುವ SP ಆಫೀಸ್ ಪಕ್ಕಗಡೆ ಏನು ಅವರು ಪೀಪಲ್ಸ್ ಎಜುಕೇಶನ್ ಸೊಸೈಟಿಯ ಒಂದು ಆಫೀಸ್ ಮಾಡಿಟ್ಟಿದ್ದಾರೆ, ಆ ದಾಖಲೆತೆಯನ್ನು ರಿಲೀಸ್ ಮಾಡಕ್ ಹೇಳಿ. ಅದು ದಲಿತರ ಸಮುದಾಯ ಭವನ. ಯಾರು ಬಡವರಿದ್ದಾರೆ, ಬಡವ್ರ ಮಕ್ಕಳಿಗೆ ಮದುವೆ ಮಾಡಕ್ಕೆ ಅದೊಂದು ಅನುದಾನ ಆಗಿದ್ದು, ಅದಕ್ಕೆ ಇವ್ರೇನಪ್ಪಾ ಅಂತಂದ್ರೆ ಇವ್ರದೇ ಜಾಗಿರಿದ್ದಪ್ಲೆ ಇವರು ಪ್ರೈವೇಟ್ ಆಫೀಸ್ ಮಾಡ್ಕೊಂಡು ಯೂಸ್ ಮಾಡ್ತಾ ಇದಾರೆ. ಫಸ್ಟ್ ಅವರು ಅವರ ಒಂದು ನೈತಿಕತೆ ನೋಡ್ಕೊಂಡು ಮಾತಾಡಕ್ ಹೇಳಿ. ಸರ್ ದುಡ್ಡು ಇಲ್ದೂ ದುಡ್ಡು ಅವರೇ ಕೊಡ್ತಾರೆ ಅಷ್ಟೇ. 2 ನಂಬರ್ ದುಡ್ಡು ಬಾಳ ಅದಾವಲ್ಲ ಅವ್ರ ಬಳಿ, 50,000 ಕೋಟಿ ಮೇಲ್ಪಟ್ಟು ಅವ್ರ ಬಳಿ 2 ನಂಬರ್ ದುಡ್ಡು ಇದಾವೆ. ದುಡ್ಡಿನ ಸೊಕ್ಕುನೆ ಅವ್ರಿಗಿದೆ. ಅದಕ್ಕೆ ಆ ಮಾತು ಬರುತ್ತೆ. ಸಾಮಾನ್ಯ ಯಾವಾಗ ದುಡ್ಡು ಹೆಚ್ಚಿಗಾದವಾಗ, ಅಹಂಕಾರ ಹೆಚ್ಚಿಗಾದವಾಗ ನಮ್ಮಲ್ಲಿ ದುಡ್ಡು ಜಾಸ್ತಿ ಇದೆ, 2 ನಂಬರ್ ದುಡ್ಡು ಹೆಚ್ಚಿಗಿದೆ, ನಾನು ಹಾರಾಡ್ತೀನಿ ಅಂತೇಳಿ ಹಾರಾಡ್ತಾ ಇದ್ದಾನೆ. ಅದು ಹೆಚ್ಚು ದಿವಸ ನಡೆಯಲ್ಲ. ಯಾವಾಗ ಹೋಮ್ ಮಿನಿಸ್ಟರ್ ಯಾವಾಗ ಆಗಿದ್ದಾರೆ ಅಲ್ಲಿಂದ ಜಾಸ್ತಿ RSS ಬಗ್ಗೆ ಮಾತಾಡ್ತಿದ್ದಾರೆ. ಏನ್ ಪ್ರಚಾರ ತಗೊಳ್ಳಲ್ಲ ಏನಂತ ನೋಡಿ, ಅವ್ರ ತಂದೆಯವರು AICC ಅಧ್ಯಕ್ಷರದಾರ. ಅವ್ರ ಕೈಯಾಗ ಈಗ ಪವರ್ ಇದೆ. ಕಾಂಗ್ರೆಸ್ ಅವ್ರ ಮನೆಗೆ ಹುಟ್ಟಿದಪ್ಲೆ ಇವರು ನಾಟಕ ಮಾಡ್ತಾ ಇದ್ದಾರೆ. ಪಾಪ ಅದೇ ನಮ್ಮ ಈ ಒಂದು ಭಾಗದ ಧೀಮಂತ ನಾಯಕ ಧರಮ್ ಸಿಂಗ್ ಅವರು, ಅವ್ರ ಪುತ್ರನು 3 ಸರ್ತಿ MLA ಆದ್ರು. ಇವ್ರಕ್ಕಿಂತ ಸೀನಿಯರ್ ಅವರು, ಹೌದು. ಆದ್ರೆ ಅವ್ರಿಗ ಇವರು KKRDB ಕೊಡ್ತಾರೆ. ಪಾಪ ಎಷ್ಟೋ ಜನರು ಹೇಳಿದ್ರು, ಕೃಷ್ಣ ಬೈರೇಗೌಡರು ಹೇಳಿದ್ರು ಇವರಿಗೆ ನೀವು ಕಂಪಲ್ಸರಿ ಮಿನಿಸ್ಟರ್ ಕೊಡ್ಬೇಕು ಅಂತ ಹೇಳಿದ್ರು. ಆದ್ರೆ ಈ ಪುಣ್ಯಾತ್ಮ ಯಾವತ್ತನಾಗ ಇರ್ತಾನ ಅವತ್ತನಾಗ ಈ ಭಾಗದ ಜನರು ಉದ್ಧಾರ ಆಗಲ್ಲ. ನಮ್ ಕಲಬುರಗಿ ಜನ ಸ್ಪೆಷಲಿ ಇವತ್ತು ಬಹಳಷ್ಟು ಜನರು ಏನಪ್ಪಾ ಅಂತಂದ್ರೆ ಪಕ್ಷಕ್ಕೆ ಒಳಗಾಗಿ ಬಹಳಷ್ಟು ಮೆತ್ತಗೆ ಮಾಡಿದ್ದು ಈ ನಾಯಕರು. ಇವರ ರಾಜಕೀಯನೇ ಇದೆ. ಇವರು ಮಂತ್ರಿ ಸ್ಥಾನ ತಗೊಂಡಿದ್ದು ಆ ಒಂದು ಉಳಿಸ್ಕೊಳ್ಳಕ್ಕೆ ಇವರ ನೈತಿಕತೆ ಇಲ್ಲ. ಆ ಒಂದು ಚೈಲ್ಡ್ ಲಿಸ್ಟ್ ಗೆ DK ಶಿವಕುಮಾರ್ ಅವರು ಹೋಮ್ ಮಿನಿಸ್ಟರ್ ಕೊಟ್ಟು ಬಹಳ ತಪ್ಪು ಮಾಡಿದ್ದಾರೆ. ಅಂದ್ರೆ ಇವ್ರಿಗೆ ಹೋಮ್ ಮಿನಿಸ್ಟರ್ ಕೊಡಬಾರ್ದಾಗಿತ್ತು. ಚೈಲ್ಡ್ ಲಿಸ್ಟ್, ಇದು ಚೈಲ್ಡ್ ಲಿಸ್ಟ್. ಅವ್ರಿಗೆ ಕ್ಷೇತ್ರದಾಗ ಯಾವ ಊರ್ ಅಂತ ಹೇಳಿ ಗೊತ್ತಿಲ್ಲ, ಎಷ್ಟು ಬೂತ್ಗಳಿದಾವ ಅಂತ ಗೊತ್ತಿಲ್ಲ, ಜನರು ಸಮಸ್ಯೆ ಗೊತ್ತಿಲ್ಲ. ಮೇಲ್ಗಡೆ ಹೇಳ್ಬೇಕಂದ್ರೆ ಮೊನ್ನೆ ತಾನೇ ನಮ್ಮ ಒಂದು ಸ್ಪೆಷಲ್ ಇದ್ರ ಬಗ್ಗೆ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ. ಯೂನಿವರ್ಸಿಟಿ ಸ್ಟೇಷನ್ ಅಲ್ಲಿ ನಂದೂರು ಗ್ರಾಮ ಒಂದು ಊರು ಬರುತ್ತೆ. ಆ ನಂದೂರು ಗ್ರಾಮದಲ್ಲಿ ನಮ್ಮದೇ ಆದ ಸಮುದಾಯದ ಒಬ್ಬ ಹೆಣ್ಮಗಳು ಸುರೇಖಾ ಅಂತ ಹೇಳಿ, ಆ ಹೆಣ್ಮಗಳು ಸುಮಾರು 20 ದಿವಸ ಆಯ್ತು ಯಾರೋ ಒಬ್ಬ ಬಾಂಗ್ಲಾದೇಶಿ ಬಂದು ಎತ್ಕೊಂಡು ಹೋಗಿದ್ದಾನೆ. ಆ ಅಮ್ಮ ಅವ್ರ ತಂದೆ ತಾಯಿಯವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈಗ ತನಕ ಅವ್ರಿಗೆ ಅರೆಸ್ಟ್ ಮಾಡಕ್ ಇವ್ರಿಗೆ ತಾಕತ್ತಿಲ್ಲ. ಇವ್ರಿಗೆ ಬೇರೆ ಬೇರೆ RSS ಬಗ್ಗೆ ಮಾತಾಡೋದು, ಅವ್ರ ಬಗ್ಗೆ ಮಾತಾಡೋದು, ಇವ್ರ ಬಗ್ಗೆ ಮಾತಾಡೋದು, ರಾಮ ಮಂದಿರ ಬಗ್ಗೆ ಮಾತಾಡೋದು ನೈತಿಕತೆನ ಇವರಿಗೆ? ಫಸ್ಟ್ ಕ್ಷೇತ್ರ ನೋಡ್ಕೊಳ್ಳಿ ಸ್ವಾಮಿ. ಫಸ್ಟ್ ನೀವು ಗುಲ್ಬರ್ಗ ಜಿಲ್ಲೆ ಉದ್ಧಾರ ಮಾಡಿ